ಇದು ಸತ್ಯದ ಬೆಳಕು. ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಶ್ರೀ ಕಿರಿಯ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪೂಜ್ಯ ಚನ್ನಬಸವ ಸ್ವಾಮೀಜಿಯವರ ಸ್ಮರಣೋತ್ಸವ ನುಡಿ ನಮನ ಕಾರ್ಯಕ್ರಮವು ಇಂಗ್ಲೇಶ್ವರ ವಿರಕ್ತ ಮಠದಲ್ಲಿ ಡಿಸೆಂಬರ್ 21 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಮಯದಲ್ಲಿ ನಿಂಗಪ್ಪ ಬೊಮ್ಮನಹಳ್ಳಿ, ಸುಭಾಷ್ ಸಿಂದಗಿ, ಭೀಮರಾಯ್ ಬೈಚ್ಬಾಳ್, ಜಗದೀಶ್ ಬೇವೂರ್, ಪ್ರಭು ಬಾಗೇವಾಡಿ, ವಿವೇಕಾನಂದ ಕಲ್ಯಾಣ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಪೂಜ್ಯರಿಗೆ ಸಿದ್ದಲಿಂಗ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗ್ಲೇಶ್ವರಪ್ಪಗಳು 96-97 ವರ್ಷ. ಇದೀಗ ಅತಣಿ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ಭಾಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು. ನಾನು ನೋಡಿದ ಸಣ್ಣ ಇದ್ದಾಗ. ಅದು ಬಿಟ್ಟರೆ ಸಿದ್ದಲಿಂಗ ದೊಡ್ಡಪ್ಪಗಳು ಇದ್ದಾಗ ಇತ್ತು, ಈಗೂ ಅದ. ಆದರೆ ಆ ರೀತಿ ಇರ್ತಕ್ಕಂಥ ಅಥಣಿಯ ಮುರುಘೇಂದ್ರ ಶ್ರೀಗಳ ಸಾಂಪ್ರದಾಯದ ಜನ ಸಂಪೂರ್ಣ ಇಂಗ್ಲೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಡಿಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನು ಮಾಡೋದು ನೋಡಿದ್ರೆ ಅವ್ರು ಎದೆ ಒಡ್ಕೊಂಡು ಎಲ್ಲರೂ ಹೋಗಿ ಮಗ್ಗಲ್ಲಿ ಕುಂದ್ರದೇನಪ್ಪ ಅಂತ ತಿಳ್ಕೊಂಡು 4-5 ಜನ ಸೇವಕರು ಹಂಗೆ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣಪ್ಪಣ್ಣ ಬರೋದನ್ನು ನೋಡಿದ್ರೆ ಸುಮಾರು ಒಂದು 4-5 ಟ್ಯಾಕ್ಟರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟು ಎಲ್ಲ ಹಣ್ಣುಗಳನ್ನು ಬುಟ್ಟಿಗಟ್ಲೆ ಭಕ್ತರಿಗೆ ಕೊಟ್ಟು ಊರಾಗೆಲ್ಲ ಕಳಿಸಿ ನಾನು ದಾರ ಹಾಕಿಟ್ಕೊಂಡು ನಾ ಹಣ್ಣೇ ತಿನ್ನಂಗಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಪೂಜ್ಯರು. ಅಂಥ ಪೂಜ್ಯರನ್ನು ನಾವು ಕಳ್ಕೊಂಡೆವು. ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನುಡಿ ನಮ್ಮನ್ನು ಸಲ್ಲಿಸೋದದ. ನಾಡಿನ ಯಾವ ಗಣ್ಯ ವ್ಯಕ್ತಿಗಳು ಬರ್ತಾರೆ. ಅವತ್ತಿನ ದಿವಸ ಮೊನ್ನೆ ಸರ್ ಬಂದಿದ್ವಿ, ನೋಡಿರಿ. ಖಂಡಿತ ಪಾಟೀಲ್ರಾಗಲಿ ಅಥವಾ ಶಿವಾನಂದ ಪಾಟೀಲ್ರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನೂ ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ ಹಿರಿಯ ಗಣ್ಯರು ಕೂಡ ಬರ್ತಾರೆ. ಆವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದ್ರಿ. ಅವೆಲ್ಲ ಪೇಪರ್ದಾಗ ಬಂದಾವಿಲ್ಲ, ನಮಗೆ ಗೊತ್ತಿಲ್ಲ. ಪೇಪರ್ 7 ಗಂಟೆ 7:10-15ಕ್ಕೆ ಹೋದು ಇಲ್ಲಿ ಎಬ್ಬಿಸಿದ ಕೂಡ ಎದ್ದಿಲ್ಲ ಅಂದ್ಕೂಳೆ ಎಲ್ಲರೂ ಎಬ್ಬಿಸಾರ. ಡಾಕ್ಟರ್ ಕರೆದ ಕೂಡಲೇ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ. ಚೆಕ್ ಮಾಡೋದ್ರಾಗ ಇದು ಪಲ್ಸ್ ಬರೀ ಹತ್ತೆ ಇದ್ದದ್ದು ಪಲ್ಸ. ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದು ಕೂಡ ಹೋಗ್ಯದ ತಿಳ್ಕೊಂಡು ಹೇಳಿದ್ರಂತೆ. ಅದಕ್ಕಿಂತ ಮೊದಲು ಅಪ್ಪಗಳು ಅವ್ನು ಸಿದ್ಧಂಗೆ ಹೇಳ್ತಿದ್ರಂತೆ, ಏನಾದ್ರೂ ನಾ ಅಸ್ವಸ್ಥ ಅಂದಪ್ಪ ನನ್ನ ದವಾಖಾನೆಗೆ ಒಯ್ಬೇಡ್ರಿ, ಎಲ್ಲರೇ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸ್ಬೇಡ್ರಿ, ನನ್ನ ಪ್ರಾಣ ಇಲ್ಲೇ ಇರಬೇಕು, ಪ್ರಾಣ ಬಿಡಿಸ್ಬೇಡ್ರಿ ತಿಳ್ಕೊಂಡಿರ್ತಾರೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗ್ಯಾರ. ಆದರೆ ಈ ಸ್ವಾಮಿಗಳು ಸುಮಾರು ನನಗೆ ಪೂರ್ತಿ ನೋಡಕತ್ತೀನಿ, ಆರೋಗ್ಯವಾಗಿದ್ದು ಹಾರ್ಟ್ನೂ ಇಲ್ಲ, ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ, 2:30 ಗಂಟೆ 2 ರೊಟ್ಟಿ ಮ್ಯಾಗ ಊಟ ಮಾಡ್ಯಾರ, ಮಾತಾಡ್ಕೊಂತೇ ಅದಾರ. ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಏನಾದರೂ ಹಳ್ಳ್ಯಾಡಿದ್ರು, ಏನಾದರೂ ಆಗಿತ್ತಪ್ಪ ಮೂತ್ರರೇ ಬರ್ತಿದ್ದು, ಒಂದಾಕರೆ ಬರ್ತಿದ್ದು, ಪೂರ್ತಿ ಕೌಪ ಅವ್ರು ಹೋಗೋದಿರ್ತಕ್ಕಂಥದ್ದು ಎಲ್ಲನೂ ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ. ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಈ ಲೋಕ ಯಾತ್ರೆಯನ್ನು ಪೂಜ್ಯರು ತ್ಯಜಿಸಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಅಭಿಷೇಕಗಳು ಮತ್ತು ದಿವಸಾಂಬರ ಸ್ವಾಮಿಗಳು ಬಂದು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿದೆ. ಮುಂಜಾನೆ ಅವತ್ತಿಂದ ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳ ದಿವಸಾಂಬರ ಪೂಜ್ಯರು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ದಿವಸ ಗದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದ್ದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿಗೆ ಕಡಿಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕೊಟ್ಟು ಕಡಿಸಕತ್ತಾರೆ. ಗದ್ದಿಗೆ ಕಳಿಸೋ ಕೂಡ ನಡೀತದೆ. ಭಾಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ಮಸಿಮಾಳೆಲ್ಲ ಭಕ್ತರು ಗೋಧಿ ಪಾದಿ ಏನೇನೋ ಕೊಡಿಸಿ ಎಲ್ಲರೂ ಕೊಂಡ್ಬಿಡಾಯ್ತು. ಮತ್ತೆ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ ಅವತ್ತಿನ ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ನಡೆದಿರ್ತಕ್ಕಂಥ ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ 12 ವರ್ಷದವರೆಗೂ ಇದ್ರೆ ಅಂತ ತಿಳ್ಕೊಂಡು ಪೂಜ್ಯರು ಹೇಳ್ತಿದ್ರು. ಆದ್ರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು.
ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ. ಅಂಥ ಕಷ್ಟದ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು. ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ಮಾಗಾವರಕ್ ಮಠ, ನೇವರಿಗೆ ಮಠ ಹಾಗೂ ಹುಮ್ನಾಬಾದ್ ಬಸವತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೇ ಕಾಶಿ ಅಥವಾ ಸ್ವಾಮಿ ಪಾಟೀಲರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನು ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ ಹಿರಿಯಗಣ್ಣರು ಕೂಡ ಬರ್ತಾರೆ. ಅವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದ್ರಿ. ಅವೆಲ್ಲ ಪೇಪರ್ದಾಗ ಬಂದವೆಲ್ಲ ನಮಗೆ ಗೊತ್ತಿಲ್ಲ, ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ. ಇಲ್ಲಿ ತಕ್ಕನ ಪ್ರಕಾರ ಇವಾಗೆಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರ್ಯಾರು ಬರ್ತಾರೆ, ರಾಜ್ಯ ಸರ್ಕಾರದಿಂದ ಯಾರು ಬರ್ತಾರೋ ಬರ್ತಾರೆ. ಶಿವಪಟ್ರು ಹೇಳ್ಯಾರ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ದಿವಸಾಂಬರ ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿರಲಿಲ್ಲ. ಮುಂಜಾನೆ ಅವತ್ತಿನ ತಾಸು ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು, ದಿವಸಾಂಬರ ಪೂಜೆಗಳು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು, ದಿವಸ ಗೆದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದ್ದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಡಿಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕಡಿಸಕತ್ತಾರೆ. ಗದ್ದಿಗೆ ಕಡಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ನಶಿಮಾಳೆಲ್ಲ ಭಕ್ತರು ದೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್. ಮತ್ತೆ ಅವತ್ತು ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.